ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭ ಅವರ್ ನೆನಪಿದೆಯಾ? 25/7/2025 महावाक्य। मीठे बच्चे सदा एक ही फिक्र में रहो कि हमें अच्छी रीति पढ़कर अपने को राज तिलक देना है। पढ़ाई से ही राजाई मिलती है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಸದಾ ಒಂದೇ ಚಿಂತೆಯಲ್ಲಿರಿ. ನಾವು ಒಳ್ಳೆ ರೀತಿಯಲ್ಲಿ ಓದಿ ನಮಗೆ ನಾವೇ ರಾಜ ತಿಲಕವನ್ನು ಕೊಟ್ಕೊಳ್ಬೇಕು. ಶಿಕ್ಷಣದಿಂದಲೇ ರಾಜ್ಯ ಸಿಗ್ತದೆ. ಪ್ರಶ್ನೆ, बच्चों को किस उल्लास में रहना है, दिल शिकस्त नहीं होना है, क्यों? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಮಕ್ಕಳು ಸದಾ ಉಲ್ಲಾಸದಲ್ಲಿರಬೇಕು, ಬೇಜಾರಾಗಬಾರ್ದು, ಯಾಕೆ? उत्तर, सदा यही उल्लास रहे कि हमें लक्ष्मी नारायण जैसा बनना है, इसका पुरुषार्थ करना है. सदा ಈ ಉಲ್ಲಾಸದಲ್ಲಿರಬೇಕು, ನಾವು ಈ ಲಕ್ಷ್ಮೀ ನಾರಾಯಣರ ಹಾಗೆ ಆಗಬೇಕು, ಇದರ ಪುರುಷಾರ್ಥ ಮಾಡಬೇಕು. ದಿಲ್ ಶಿಕಸ್ತ್ ಕಭಿ ನಹಿ ಹೋನಾ ಹೈ, ಕ್ಯೂಂಕಿ ಯಹ ಪಢಾಯಿ ಬಹುತ್ ಸಹಜ ಹೈ. ಯಾವ ಕಾರಣಕ್ಕೂ ಬೇಸರ ಆಗಬಾರ್ದು, ಯಾಕಂದರೆ ಈ ಶಿಕ್ಷಣ ಬಹಳ ಸರಳವಾಗಿದೆ. घर में रहते भी पढ़ सकते हो, इसकी कोई ಫೀಸ್ नहीं है, लेकिन हिम्मत जरूर चाहिए. ಬಾಬಾ ಹೇಳ್ತಾರೆ, ಮನೇಲಿದ್ರೂ ಕೂಡ ಓದ್ಬೋದು, ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಆದರೆ ಧೈರ್ಯ ಅವಶ್ಯವಾಗಿ ಬೇಕು. ಗೀತ್, ತುಮಿ ಹೋ ಮಾತಾ ಪಿತಾ, ತುಮಿ ಹೋ ಬಂಧುಶ್ಚ ಸಖಾ ತುಮಿ ಹೋ. ಬಾಬಾ ಹೇಳ್ತಾರೆ, ನೀವೇ ತಾಯಿ ತಂದೆ ಬಂಧು ಬಳಗ. ओम शांति. बच्चों ने अपने बाप की महिमा सुनी, महिमा एक की है और कोई की महिमा गाई नहीं जा सकती. ಬಾಬಾ ಹೇಳ್ತಾರೆ, ಮಕ್ಕಳು ತಮ್ಮ ತಂದೆಯ ಮಹಿಮೆ ಕೇಳಿದ್ರಿ, ಮಹಿಮೆ ಒಬ್ಬ ತಂದೆಯದೇ ಹೊರತು ಇನ್ಯಾರದೇ ಮಹಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. जबकि ब्रह्मा विष्णु शंकर की भी कोई महिमा नहीं है. ब्रह्मा द्वारा स्थापना कराते हैं, शंकर द्वारा विनाश कराते हैं, विष्णु द्वारा पालना कराते हैं. ಬಾಬಾ ಹೇಳ್ತಿದ್ದಾರೆ, ಯಾವ ರೀತಿ ಬ್ರಹ್ಮ ವಿಷ್ಣು ಶಂಕರದ್ದು ಕೂಡ ಯಾವುದೇ ಮಹಿಮೆ ಇಲ್ಲ. ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸ್ತಾರೆ, ಶಂಕರನ ಮೂಲಕ ವಿನಾಶ ಮಾಡಿಸ್ತಾರೆ, ವಿಷ್ಣುವಿನ ಮೂಲಕ ಪಾಲನೆ ಮಾಡಿಸ್ತಾರೆ. लक्ष्मी-नारायण को ऐसा लायक भी शुभाबा ही बनाते, उनकी महिमा है, उनके सिवाय फिर किसकी महिमा गाई जाए. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರನ್ನು ಕೂಡ ಈ ರೀತಿ ಯೋಗ್ಯರನ್ನಾಗಿ ಶುಭಾಬನೇ ಮಾಡಿರೋದು, ಅವ್ರದ್ದು ಕೂಡ ಮಹಿಮೆ ಇದೆ. ಅವ್ರನ್ನ ಹೊರತು ಅಂದರೆ ಶುಭಾಬನ ಹೊರತು ಇನ್ಯಾರ ಮಹಿಮೆ ಮಾಡೋದು ಅಂತಾರೆ ಬಾಬಾ. ಯಾರನ್ನ ಶುಭಾಬ ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿದರೋ ಅವ್ರದ್ದಿರೋದು ಮಹಿಮೆ, ಇನ್ಯಾರ್ದು ಮಹಿಮೆ ಮಾಡೋದು? इनको ऐसा बनाने वाला टीचर न हो तो यह भी ऐसा न बने. ಇವ್ರನ್ನ ಈ ರೀತಿ ಮಾಡುವಂಥ ಟೀಚರ್ ಇಲ್ದಿದ್ರೆ ಇವ್ರು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಫಿರ್ ಮಹಿಮಾ ಹೇ ಸೂರ್ಯವಂಶಿ ಘರಾನಿಕ್ಕೆ ಜೋ ರಾಜ್ಯ ಕರ್ತೆ. ಇನ್ನು ಮಹಿಮೆ ಇರೋದು ಸೂರ್ಯವಂಶಿ ಮನೆತನದವ್ರದ್ದು. ಬಾಬಾ ಹೇಳ್ತಾರೆ, ಯಾರು ರಾಜ್ಯ ಆಳ್ತಾರೆ, ಬಾಪ್ ಸಂಗಮ್ ಪರ್ ನ ಆಯೆ ತೋ ಇನ್ನೊಂಕೋ ರಾಜಾಯಿ ಬಿ ಮಿಲ್ ನ ಸಕೆ. ಅಕಸ್ಮಾತ್ ತಂದೆ ಏನಾದರೂ ಸಂಗಮ ಯುಗದಲ್ಲಿ ಬರೆದಿದ್ದರೆ ಇವ್ರಿಗೂ ರಾಜ್ಯ ಸಿಗ್ತಾ ಇರಲಿಲ್ಲ. और तो किसकी महिमा है ही नहीं, फॉरेनर्स आदि कोई की भी महिमा करने की दरकार नहीं. ಬಾಬಾ ಹೇಳ್ತಾರೆ, ಇನ್ಯಾರ್ದು ಮಹಿಮೆ ಇಲ್ಲ, ಇನ್ನು ಫಾರಿನರ್ಸ್ ಅವ್ರದ್ದು ಕೂಡ ಮಹಿಮೆ ಮಾಡೋ ಅವಶ್ಯಕತೆ ಇಲ್ಲ. ಮಹಿಮಾ ಹೈ ಹಿ ಸಿರ್ಫ್ ಏಕ್ ಕಿ, ದೂಸರಾ ನ ಕೊಯ್. ಬಾಬಾ ಹೇಳ್ತಾರೆ, ಮಹಿಮೆ ಇರೋದು ಒಬ್ಬರದೇ ಬಿಟ್ಟು ಬೇರೆ ಯಾರ್ದು ಇಲ್ಲ. ऊंचते ऊंच शुभाबा ही है, उनसे ही ऊंच पद मिलता है, तो उनको अच्छी तरह से याद करना चाहिए ना. ಬಾಬಾ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಶುಭಾಬಾ, ಅವರಿಂದಲೇ ಶ್ರೇಷ್ಠ ಪದವಿ ಸಿಗ್ತದೆ ಅಂದಾಗ ಅವ್ರನ್ನ ಒಳ್ಳೆ ರೀತಿಯಿಂದ ನೆನ್ಪು ಮಾಡಬೇಕು ತಾನೆ. अपने को राजा बनाने के लिए आप ही पढ़ना है, जैसे बैरिस्ट्री पढ़ते हैं तो अपने को पढ़ाई से बैरिस्ट्री बनाते हैं ना. ಬಾಬಾ ಹೇಳ್ತಾರೆ, ತಮ್ಮನ್ನು ರಾಜರನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ನಾವೇ ಓದಬೇಕು ತಾನೆ. ಹೇಗೆ ಬ್ಯಾರಿಸ್ಟ್ರಿ ಓದ್ತಾರಲ್ವ, ತಮ್ಮ ಶಿಕ್ಷಣದಿಂದ ಬ್ಯಾರಿಸ್ಟ್ರನ್ನಾಗಿ ಮಾಡಲಾಗ್ತದೆ, ಹೌದು ತಾನೆ. ಬಾಬಾ ಹೇಳ್ತಾರೆ, ನಾವು ಎಷ್ಟು ಓದ್ತೀವೋ ಆ ರೂಪದಲ್ಲಿ ನಮಗೆ ಪದವಿ ಸಿಗ್ತದೆ ತಾನೆ. तुम बच्चे जानते हो शुभाबा हमको पढ़ाते हैं, जो अच्छी रीति पढ़ेगा वही ऊंच पद पाएगा. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಶುಭಾಬ ನಮಗೆ ಓದಿಸ್ತಾರೆ, ಯಾರು ಒಳ್ಳೆ ರೀತಿಯಲ್ಲಿ ಓದ್ತಾರೋ ಅವ್ರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ನಹಿ ಪಡ್ನೆ ವಾಲೆ ಪದ ಪಾ ನ ಸಕೆ, ಪಡ್ನೆ ಲಿಯೇ ಶ್ರೀಮತ್ ಮಿಲ್ತಿ ಹೈ. ಓದೇ ಇರೋರು ಬಾಬಾ ಹೇಳ್ತಾರೆ ಪದವಿ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ, ಓದೋದಕ್ಕೋಸ್ಕರ ಶ್ರೀಮತ ಸಿಗ್ತದೆ. ಮೂಲ ಬಾತ್ ಹೈ ಪಾವನ್ ಬನ್ನೇಕಿ, ಜಿಸ್ಕೆ ಲಿಯೇ ಪಢಾಯಿ ಹೈ. ಮೂಲ ಮಾತು ಅಂದರೆ ಇಲ್ಲಿ ಪಾವನ ಆಗುವಂಥದ್ದು, ಅದಕ್ಕೋಸ್ಕರ ಈ ಶಿಕ್ಷಣ. ತುಮ್ ಜಾನ್ತಿ ಈ ಸಮಯ ಸಬ್ ತಮೋ ಪ್ರಧಾನ ಪತೀತ್ ಹೈ, ಅಚ್ಚೇ ವಾ ಬುರೆ ಮನುಷ್ಯ ತೋ ಹೋತೇ ಹಿ ಹೈ. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಪತೀತರಾಗಿದ್ದಾರೆ. ಒಳ್ಳೆಯದೋ ಕೆಟ್ಟದ್ದೋ ಮನುಷ್ಯರಂತೂ ಇದ್ದೇ ಇರ್ತಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. पवित्र रहने वाले को अच्छा कहा जाता है, अच्छा पढ़कर बड़ा आदमी बनता है तो महिमा होती है, परंतु है तो सब पतित.
ಬಾಬಾ ಹೇಳ್ತಾರೆ ಪವಿತ್ರ ಇರುವಂಥವರಿಗೆ ಒಳ್ಳೆಯವರು ಅಂತ ಹೇಳಲಾಗ್ತದೆ. ಚೆನ್ನಾಗಿ ಓದಿ ಒಂದು ದೊಡ್ಡ ವ್ಯಕ್ತಿಗಳಾಗ್ತಾರೆ, ಆಗ ಅವ್ರದ್ದು ಮಹಿಮೆ ನಡೀತದೆ. ಆದರೆ ಎಲ್ಲರೂ ಪತಿತರೇ ತಾನೆ. ಪತಿತ್ ಹಿ ಪತಿತ್ ಕಿ ಮಹಿಮಾ ಕರ್ತೆ ಹೇ, ಸತ್ಯುಗ್ ಮೇ ಹೇ ಪಾವನ್. ಬಾಬಾ ಹೇಳ್ತಾರೆ ಇಲ್ಲಿ ಪತಿತರು ಪತಿತರ ಮಹಿಮೆ ಮಾಡ್ತಾರೆ, ಸತ್ಯುಗದಲ್ಲಿ ಎಲ್ಲರೂ ಪಾವನ. वहाँ कोई किसकी महिमा नहीं करते. यहाँ पवित्र सन्यासी भी है, अपवित्र गृहस्थी भी हैं, तो पवित्र की महिमा गाई जाती है. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಯಾರು ಯಾರದೇ ಮಹಿಮೆ ಮಾಡೋದಿಲ್ಲ. ಇಲ್ಲಿ ಪವಿತ್ರ ಸನ್ಯಾಸಿಗಳೂ ಇದ್ದಾರೆ, ಅಪವಿತ್ರ ಗೃಹಸ್ಥಿಗಳೂ ಇದ್ದಾರೆ. ಆಮೇಲೆ ಪವಿತ್ರರು ಯಾರು ಇರ್ತಾರಲ್ವ ಅವ್ರದ್ದು ಮಹಿಮೆ ಮಾಡಲಾಗ್ತದೆ. ವಾತೋ ಯಥಾ ರಾಜಾ ರಾಣಿ ತಥಾ ಪ್ರಜಾ ಹೋತೆ ಹೇ, ಅವ್ರ ಕೋಯಿ ಧರ್ಮ ನಹಿ ಜಿಸ್ಕೆ ಲಿಯೇ ಪವಿತ್ರ ಅಪವಿತ್ರ ಕಹೆ. ಬಾಬಾ ಹೇಳ್ತಾರಲ್ಲಿ ಯಥಾ ರಾಜಾ ರಾಣಿ ತಥಾ ಪ್ರಜೆಗಳು ಕೂಡ ಇರ್ತಾರೆ. ಇನ್ನು ಯಾವುದೇ ಧರ್ಮ ಇರೋದಿಲ್ಲ ಅದಕ್ಕೋಸ್ಕರ ಪವಿತ್ರ ಅಪವಿತ್ರರು ಅಂತ ಹೇಳಲಿಕ್ಕೆ. ಯಾತೋ ಕೋಯಿ ಗೃಹಸ್ಥಿಯೋं की भी महिमा गाते रहते, उनके लिए जैसे वही खुदा अल्लाह है. ಬಾಬಾ ಹೇಳ್ತಾರೆ ಇಲ್ಲಿ ಕೆಲವೊಂದು ಸಲ ಗೃಹಸ್ಥಿಗಳನ್ನು ಕೂಡ ಯಾವ ರೂಪದಲ್ಲಿ ಮಹಿಮೆ ಮಾಡ್ತಾರೆ ಅಂದರೆ ಅವರಿಗೋಸ್ಕರ ಅವರೇ ಅಲ್ಲ, ಅವರೇ ಖುದಾಗಿರ್ತಾರೆ. ಪರಂತು ಅಲ್ಲಾಹ್ को तो पतित पावन लिबरेटर गाइड कहा जाता है, वो फिर सब कैसे हो सकते. ಆದರೆ ಅಲ್ಲಾ ಅಂತಂದರೆ ಅವರಿಗೆ ಪತಿತ ಪಾವನ ಲಿಬ್ರೇಟರ್ ಗೈಡ್ ಅಂತ ಹೇಳಲಾಗ್ತದೆ. ಅಂದಮೇಲೆ ಅವರೆಲ್ಲನೂ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹೇಗೆ ಗೃಹಸ್ಥಿಗಳಿಗೆ ನಾವೇನು ದೇವರು ಗಾಡ್ ಏನೇನೋ ಹೇಳಿ ಅವ್ರ ಮಹಿಮೆ ಮಾಡ್ತಾರಲ್ಲ, ಅವ್ರು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. दुनिया में कितना घोर अंधियारा है, अभी तुम बच्चे समझते हो, तो बच्चों को यह होना रहना चाहिए, हमको पढ़कर अपने को राजा बनाना है. ಬಾಬಾ ಒಂದು ಮಾತು ಹೇಳ್ತಾರೆ, ಜಗತ್ತಿನಲ್ಲಿ ಎಷ್ಟೊಂದು ಅಂಧಕಾರ ಇದೆ, ಘೋರವಾದ ಅಂಧಕಾರ ಇದೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರ, ಹೇಗೆ ಮಕ್ಕಳಿಗೆ ಇದೊಂದು ಚಿಂತೆ ಇರಬೇಕು, ನಾವು ಓದಿ ನಮಗೆ ನಾವೇ ರಾಜರನ್ನಾಗಿ ಮಾಡ್ಕೊಳ್ಬೇಕು. ಜೋ ಅಚ್ಚಿ ರೀತಿ ಪುರುಷಾರ್ಥ ಕರೆಂಗೆ ವಹಿ ರಾಜ ತಿಲಕ್ ಪಾಯಂಗೆ. ಬಾಬಾ ಹೇಳ್ತಾರೆ ಯಾರು ಒಳ್ಳೆ ರೀತಿ ಪುರುಷಾರ್ಥ ಮಾಡ್ತಾರೋ ಅವರು ರಾಜ ತಿಲಕ ಪಡ್ಕೊಳ್ತಾರೆ. ಬಚ್ಚೋं को उल्लास में रहना चाहिए, हम भी इन ಲಕ್ಷ್ಮೀ ನಾರಾಯಣ ಜೈಸೆ ಬನೆ. ಮಕ್ಕಳು ಉಲ್ಲಾಸದಲ್ಲಿರಬೇಕು, ನಾವು ಈ ಲಕ್ಷ್ಮೀನಾರಾಯಣರ ಹಾಗೆ ಆಗಬೇಕು ಅಂತ. ಇಸ್ಮೇ ಮುಂಜನಿ ಕಿ ದರ್ಕಾರ್ ನಹಿ, ಪುರುಷಾರ್ಥ ಕರ್ನಾ ಚಾಯ್. ಬಾಬಾ ಹೇಳ್ತಾರೆ ಇದರಲ್ಲಿ ಒಯ್ದಾಡುವ ಮಾತಿಲ್ಲ, ಪುರುಷಾರ್ಥ ಮಾಡಬೇಕಷ್ಟೆ. ದಿಲ್ ಶಿಕಸ್ತ್ ನಹಿ ಹೋನಾ ಚಾಯ್. ಯೆ ಪಢಾಯಿ ಐಸಿ ಹೇ, ಖಟಿಯಾ ಪರ್ ಸೋಯೆ ಹುಯೆ ಭಿ ಪढ़ ಸಕ್ತೆ ಹೋ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ ಬೇಸರ ಮಾಡ್ಕೊಳ್ಳೋವಂಥದ್ದೇನೂ ಇಲ್ಲ. ಶಿಕ್ಷಣ ಎಷ್ಟು ಈಸಿ ಇದೆ ಅಂದರೆ, ಶಿಕ್ಷಣ ಈ ರೀತಿ ಇದೆ, ನೀವು ಕಾಟ್ ಮೇಲೆ ಮಲ್ಕೊಂಡ್ರೂ ಕೂಡ ಓದ್ಬೋದು ಅಂತ ಶಿವಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ವಿಲಾಯತ್ ಮೇ ರಹತೆ ಭಿ ಪढ़ ಸಕ್ತೆ ಹೋ, ಘರ್ ಮೇ ರಹತೆ ಭಿ ಪढ़ ಸಕ್ತೆ ಹೋ. ನೀವು ವಿದೇಶದಲ್ಲಿದ್ದರೂ ಓದ್ಬೋದು, ಮನೆಯಲ್ಲಿದ್ರೂ ಓದ್ಬೋದು. इतनी सहज पढ़ाई है, मेहनत कर अपने पापों को काटना है और दूसरों को भी समझाना है. ಎಷ್ಟು ಸಹಜ ಶಿಕ್ಷಣ ಅಂದರೆ ಪರಿಶ್ರಮ ಪಟ್ಟು ತಮ್ಮ ಪಾಪವನ್ನು ಕಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು. दूसरे धर्म वालों को भी तुम समझा सकते हो, कोई को भी यह बताना है तुम आत्मा हो. ಬೇರೆ ಧರ್ಮದವ್ರಿಗೂ ಕೂಡ ನೀವು ತಿಳಿಸ್ಕೊಡ್ಬೋದು, ಯಾರಿಗಾದರೂ ಹೇಳ್ಬೋದು ನೀವು ಆತ್ಮ ಆಗಿದ್ದೀರಾ. ಆತ್ಮ ಕಾ ಸ್ವಧರ್ಮ ಏಕ್ ಹಿ ಹೈ, ಇನ್ಸೆ ಕೋಯಿ ಫರ್ಕ್ ನಹಿ ಪಡ್ ಸಕ್ತಾ ಹೈ. ಆತ್ಮದ ಸ್ವಧರ್ಮ ಒಂದೇ, ಇದರಲ್ಲಿ ಯಾವುದೇ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಸೇ ಹಿ ಅನೇಕ ಧರ್ಮ ಹೋತೆ ಹೇ, ಆತ್ಮ ತೋ ಏಕ್ ಹಿ ಹೈ. ಶರೀರದಿಂದಲೇ ಅನೇಕ ಧರ್ಮ ಇರ್ತದೆ, ಆತ್ಮ ಮಾತ್ರ ಒಂದೇ. ಸಬ್ ಏಕ್ ಹಿ ಬಾಪ್ ಕೆ ಬಚ್ಚೆ ಹೇ, ಆತ್ಮಾओं को बाबा ने अडॉप्ट किया है, इसलिए ಬ್ರಹ್ಮ ಮುಖ ವಂಶಾವಳಿ ಗಾಯೇ ಜಾತೆ ಹೇ. ಬಾಬಾ ಹೇಳ್ತಿದ್ದಾರೆ ಎಲ್ಲರಿಗೂ ಒಬ್ಬನೇ ತಂದೆ, ಎಲ್ಲರೂ ಆ ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ. ಆತ್ಮಗಳ ತಂದೆ ಏನಾಗಿದ್ದಾರೆ ಶಿವಬಾಬಾ ಎಲ್ಲರನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ಬ್ರಹ್ಮ ಮುಖ ವಂಶಾವಳಿ ಅಂತ ಗಾಯನ ಮಾಡಲಾಗ್ತದೆ. ಕೊಯ್ ಕೋ ಭಿ ಸಮझा सकते हो, ಆತ್ಮ ಕಾ ಬಾಪ್ ಕೌನ್ ಹೇ. ಬಾಬಾ ಹೇಳ್ತಾರೆ ನೀವು ಯಾರಿಗಾದರೂ ತಿಳಿಸ್ಕೊಡ್ಬೋದು ಆತ್ಮದ ತಂದೆ ಯಾರು. फॉर्म जो तुम भराते हो उसमें बड़ा अर्थ है, बाप तो ज़रूर है ना, जिसको याद भी करते हैं, आत्मा अपने बाप को याद करती है. ಫಾರ್ಮ್ ನೀವು ತುಂಬಿಸ್ತೀರಿ ಅಂದರೆ ಬಾಬಾ ಹೇಳ್ತಾರೆ ಅದರಲ್ಲಿ ಭಾಳಷ್ಟು ಅರ್ಥ ಇದೆ. ತಂದೆ ಅಂತೂ ಅವಶ್ಯವಾಗಿದ್ದಾರೆ ತಾನೇ, ಯಾರನ್ನು ನೆನ್ಪು ಮಾಡ್ತೀವೋ ಆತ್ಮ ತನ್ನ ತಂದೆಯನ್ನು ನೆನ್ಪು ಮಾಡ್ತದೆ. ಇಲ್ಲಿ ಆಜ್ಕಲ್ ತೋ ಭಾರತ್ ಮೇ ಕೊಯ್ ಕೋ ಭಿ ಫಾದರ್ ಕಹ ದೇತೆ ಹೇ, ಮೇಯರ್ ಕೋ ಭಿ ಫಾದರ್ ಕಹೆಂಗೆ. ಇವತ್ತೇನಾಗ್ಬಿಟ್ಟಿದೆ ಅಂದರೆ ಭಾರತದಲ್ಲಿ ಬಾಬಾ ಹೇಳ್ತಿದ್ರೆ ಇವತ್ತಿನ ಸಮಯದಲ್ಲಿ ಎಲ್ರಿಗೂ ತಂದೆ ಅಂತ ಹೇಳೋದು. ಒಂದು ಮೇಯರ್ ಇದ್ದರೆ ಅವ್ರಿಗೂ ಕೂಡ ತಂದೆ ಅಂತ ಹೇಳ್ತಾರೆ. ಪರಂತು ಆತ್ಮ ಕಾ ಬಾಪ್ ಕೌನ್ ಹೇ ಉಸೆ ಜಾನ್ತೆ ನೈ. ಆದರೆ ಆತ್ಮ ತಂದೆ ಯಾರು ಅನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ. ಗಾತೆ ಭಿ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ, ಪರಂತು ಕೌನ್ ಹೇ ಕೈಸೆ ಹೇ ಕುಚ್ ಭಿ ಪತಾ ನೈ. ಒಂದು ಕಡೆ ಗಾಯನ ಮಾಡ್ತಾರೆ ನೀವೇ ತಾಯಿ ತಂದೆ ನಾವು ನಿಮ್ಮ ಬಾಲಕರು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಗಾಯನ ಮಾಡ್ತಾರೆ ನೀವೇ ತಾಯಿ ತಂದೆ ಬಂಧು ಬಳಗ ಅಂತ ಹೇಳಿ. ಆದರೆ ಅವರು ಯಾರು ಹೇಗಿದ್ದಾರೆ ಏನು ಕೂಡ ತಿಳ್ಕೊಂಡಿಲ್ಲ. ಭಾರತ್ ಮೇ ತುಮ್ ಮಾತ್ ಪಿತಾ ಕಾ ಬುಲಾತೆ ಹೇ,
बाप ही यहाँ आकर मुख ವಂಶಾವಳಿ ರಚತೆ हैं। ಈ ಭಾರತದಲ್ಲಿಯೇ ನೀವೇ ತಂದೆ ತಾಯಿ ಅಂಥೇಳಿ ಅವ್ರನ್ನ ಕರೀತಾರೆ। ತಂದೆ ಇಲ್ಲಿ ಬಂದು ಮುಖವಂಶಾವಳಿಯನ್ನು ರಚನೆ ಮಾಡ್ತಾರೆ। भारत को ही मदर कंट्री कहा जाता है क्योंकि यहाँ ही शिव बाबा माता पिता के रूप में पाठ बजाते हैं। ಬಾಬಾ ಹೇಳ್ತಾರೆ ಭಾರತಕ್ಕೆ ತಾಯ್ನಾಡು ಅಂತ ಹೇಳಲಾಗ್ತದೆ, ಮಾತೃಭೂಮಿ ಅಂತ ಹೇಳ್ತಾರೆ। ಯಾಕೆಂದರೆ ಇಲ್ಲಿಯೇ ಶಿವ ಬಾಬಾ ತಾಯಿ ತಂದೆಯ ರೂಪದಲ್ಲಿ ಪಾತ್ರವನ್ನು ಅಭಿನಯಿಸ್ತಾರೆ। ಯಹಿ ಭಗವಾನ್ ಕೋ ಮಾತಾ ಪಿತಾ ಕೆ ರೂಪ ಮೇ ಯಾದ್ ಕರ್ತೆ, ಈ ಭಾರತದಲ್ಲಿಯೇ ಭಗವಂತನನ್ನು ತಾಯಿ ತಂದೆಯ ರೂಪದಲ್ಲಿ ನೆನಪು ಮಾಡ್ತಾರೆ। विदेशों में सिर्फ गॉड फादर का बुलाते, परंतु माता भी चाहिए ना जिसे बच्चों को अडॉप्ट करें। ಬಾಬಾ ಹೇಳ್ತಾರೆ ವಿದೇಶದಲ್ಲಿ ಕೇವಲ ಗಾಡ್ ಫಾದರ್ ಅವ್ರೇನಾದರೂ ಆದರೆ ಓ ಗಾಡ್ ಫಾದರ್ ಅಂಥೇಳಿ ನೆನಪು ಮಾಡ್ತಾರೆ ಅಥವಾ ಕರೀತಾರೆ, ಆದರೆ ತಾಯಿನೂ ಬೇಕು ತಾನೆ ಇದರಿಂದ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ। ಪುರುಷ भी स्त्री को अडॉप्ट करते हैं फिर उनसे बच्चे पैदा होते हैं। ಪುರುಷ ಸ್ತ್ರೀಯನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಅವರಿಂದ ಮಕ್ಕಳಿಗೆ ಜನ್ಮ ಕೊಡ್ತಾರೆ। ರಚನಾ ರಚಿ ಜಾತಿ है यहाँ भी इसमें परमपिता परमात्मा बाप प्रवेश कर अडॉप्ट करते, इल्लियू ಕೂಡ ಇವರಲ್ಲಿ परमपिता परमात्मा प्रवेश ಮಾಡಿ अडॉप्ट ಮಾಡ್ಕೊಳ್ತಾರೆ। बच्चे पैदा होते हैं इसलिए इनको माता पिता कहा जाता है, ಇಲ್ಲಿ ಮಕ್ಕಳಿಗೆ ಜನ್ಮ ಆಗ್ತದಲ್ವ ಅದಕ್ಕೋಸ್ಕರ ಇವರಿಗೆ ತಾಯಿ ತಂದೆ ಅಂತ ಹೇಳಲಾಗ್ತದೆ। वह आत्माओं का बाप फिर यहाँ आकर उत्पत्ति करते हैं, ಅವರು ಆತ್ಮಗಳ ತಂದೆ ಇಲ್ಲಿ ಬಂದು ಉತ್ಪತ್ತಿ ಮಾಡ್ತಾರೆ। ಯಾ ತುಮ್ ಬಚ್ಚೆ बनते हो तो फादर और मदर कहा जाता है, वह तो है ಸ್ವೀಟ್ ಹೋಮ್ ಜಸ ಆತ್ಮಾಯೇ रहती है। ಶಿವಬಾಬಾ ಹೇಳ್ತಿದ್ದಾರೆ ಇಲ್ಲಿ ನಾವು ಮಕ್ಕಳನ್ನು ಬಾಬಾ ಏನು ಮಾಡ್ತಾರೆ ಉತ್ಪತ್ತಿ ಮಾಡ್ತಾರೆ, ಈ ಜಗತ್ತಿಗೆ ಬರ್ತಾರೆ ಮಕ್ಕಳ ರಚನೆ ಮಾಡ್ತಾರೆ। ಇಲ್ಲಿ ನೀವು ಮಕ್ಕಳಾಗ್ತೀರ, ತಾಯಿ ತಂದೆ ಅಂತ ಹೇಳಲಾಗ್ತದೆ, ಅದು ಮಧುರವಾದ ಮನೆ, ಅಲ್ಲಿ ನಾವೆಲ್ಲ ಆತ್ಮಗಳು ಇರ್ತೇವೆ। ವಾಬಿ ಬಾಪ್ಗೆ ಬಿಗರ್ ಕೊಯ್ ಲೇ ಜಾನ ಸಕೆ ಕೊಯ್ ಬಿ ಮಿಲೆ ತೋ ಬೋಲೋ ತುಮ್ ಸ್ವೀಟ್ ಹೋಮ್ ಜಾನಾ ಚಾತೆ ಹೋ। ಬಾಬಾ ಹೇಳ್ತಾರೆ ಶಿವಬಾಬನ್ ಬಿಟ್ಟರೆ ಅಲ್ಲಿ ಯಾರೂ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ, ಯಾರಾದರೂ ಭೇಟಿಯಾದರೆ ಹೇಳಿ ನೀವು ಮಧುರವಾದ ಮನೆಗೆ ಹೋಗ್ಲಿಕ್ಕೆ ಬಯಸ್ತೀರಾ, ಫಿರ್ ಪಾವನ್ ಜರೂರ್ ಬನ್ನ ಪಡ, ಅಲ್ಲಿ ಹೋಗಬೇಕು ಅಂತ ನೀವು ಬಯಸ್ತೀರಂದರೆ ಪಾವನ ಅವಶ್ಯವಾಗಿ ಆಗಬೇಕು ಅಂತ। ಅಭಿ ತುಮ್ ಪತಿತೋ ಯಹಿ ಐರನ್ ಏಜಡ್ ತಮೋಪ್ರಧಾನ ದುನಿಯಾ, ಈಗಂತೂ ನೀವು ಪತಿತರಾಗಿದ್ದೀರ, ಇದಿರೋದೇ ಐರನ್ ಏಜಡ್ ತಮೋಪ್ರಧಾನ ಜಗತ್ತು। ಅಭಿ ತುಮಕೋ ಜಾನಾ ಹೇ ವಾಪಸ್ ಗರ್, ಈಗಂತೂ ನೀವು ವಾಪಸ್ ಮನೆಗೆ ಹೋಗಬೇಕು ಅಂತಾರೆ ಬಾಬಾ। आयरन एजड आत्माएँ तो वापस घर जा न सके, आत्माएँ स्वीट होम में पवित्र ही रहती हैं, तो अब आप समझाते हैं बाप की याद से विकर्म विनाश होंगे। ಬಾಬಾ ಹೇಳ್ತಾರೆ ಆತ್ಮದಲ್ಲಿ ಇನ್ನೂ ತುಕ್ಕು ಹಿಡ್ಕೊಂಡಿದ್ರೆ ವಾಪಸ್ ಮನೆಗೆ ಹೋಗ್ಲಿಕ್ಕಾಗಲ್ಲ, ಅಂದರೆ ಪತಿತಾಗಿದ್ದರೆ ಪಾಪನೇ ಉಳ್ಕೊಂಡಿದ್ರೆ ವಾಪಸ್ ಮನೆಗೆ ಹೋಗ್ಲಿಕ್ಕಾಗಲ್ಲ। ಆತ್ಮಗಳು ಮಧುರವಾದ ಮನೆಯಲ್ಲಿ ಪವಿತ್ರ ಇರ್ತವೆ, ಸೊ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ಬಾಬಾ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗ್ತದೆ। कोई भी देहदारी को याद ना करो, बाप को जितना याद करेंगे उतना पावन बनेंगे और फिर ऊंच पद पाएंगे नंबर 1। ಬಾಬಾ ಹೇಳ್ತಾರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ, ತಂದೆಯನ್ನು ಎಷ್ಟು ನೆನಪು ಮಾಡ್ತೀರೋ ನೀವು ಪಾವನ ಆಗ್ತೀರಾ, ನಂತರ ಶ್ರೇಷ್ಠ ಪದವಿ ಪಡ್ಕೊಳ್ತೀರಾ ನಂಬರ್ ವಾರ್ ಆಗಿ। ಲಕ್ಷ್ಮೀನಾರಾಯಣ ಕೆ ಚಿತ್ರ ಪರ್ ಕೊಯ್ ಕೋ ಬಿ ಸಮझाना ಸಹಜ है, ಲಕ್ಷ್ಮೀನಾರಾಯಣ ಚಿತ್ರದ ಮೇಲೆ ನೀವು ಯಾರಿಗಾದರೂ ತಿಳಿಸ್ಕೊಡೋದು ಸಹಜ ಇದೆ। ಭಾರತ್ ಮೇ ಇನ್ಕಾ ರಾಜ್ಯ ತಾ, ಯಾ ಜಬ್ ರಾಜ್ಯ ಕರ್ತೆ ತೆ ತೋ ವಿಶ್ವ ಮೇ ಶಾಂತಿ ತಿ, ಭಾರತದಲ್ಲಿ ಇವರ ರಾಜ್ಯ ಇತ್ತು, ಯಾವಾಗ ನೀವು ರಾಜ್ಯ ಆಳ್ತಾ ಇದ್ರಲ್ಲ ಆವಾಗ ವಿಶ್ವದಲ್ಲಿ ಶಾಂತಿ ಇತ್ತು। ವಿಶ್ವ ಮೇ ಶಾಂತಿ ಬಾಪ್ ಹಿ ಕರ್ ಸಕ್ತೆ ಹೇ ಅವ್ರ ಕೊಯ್ ಕಿ ತಾಕತ್ ನಹಿ। ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಾ ಆ ತಂದೆ ಹತ್ರನೇ ಶಕ್ತಿ ಇರೋದು, ಜಗತ್ತಿನಲ್ಲಿ ಇನ್ಯಾರೂ ಕೂಡ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಅಭಿ ಬಾಪ್ ಹಮ್ಕೋ ರಾಜಯೋಗ ಸಿಕ್ಲಾ ರಹೆ ಹೈ, ನೈ ದುನಿಯಾ ಕೆ ಲಿಯೆ ರಾಜಾओं का राजा कैसे बन सकते ವ ಬತ್ಲಾತೆ, ಈಗ ತಂದೆ ನಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ, ಹೊಸ ಜಗತ್ತಿಗೋಸ್ಕರ ರಾಜರುಗಳಿಗೂ ರಾಜರನ್ನಾಗಿ ಹೇಗೆ ಮಾಡೋದು ಅನ್ನೋದನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾರೆ। ಬಾಪ್ ಹಿ ನಾಲೆಜ್ಫುಲ್ ಹೈ ಪರಂತು ಉನ್ಮೇ ಕೌನ್ ಸಿ ನಾಲೆಜ್ ಹೈ ಯಾ ಕೊಯ್ ನಹೀ ಜಾನ್। ಶಿವಬಾಬಾ ನಾಲೆಜ್ಫುಲ್ ಜ್ಞಾನಪೂರ್ಣನವನು ಅಂತ ಹೇಳ್ತಾರೆ, ಶಿವಬಾಬಾ ಜ್ಞಾನಪೂರ್ಣ, ಹಾಗಾದರೆ ಅವರಲ್ಲಿ ಯಾವ ಜ್ಞಾನ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ। ಸೃಷ್ಟಿಕೆ ಆದಿ ಮಧ್ಯ अंत की हिस्ट्री जाग्रफी बेहद का बाप ही सुनाते, मनुष्य तो कभी कहेंगे सर्वव्यापी है या कहते सबके अंदर को जानने वाला है। ಬಾಬಾ ಹೇಳ್ತಿದ್ರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಇತಿಹಾಸ ಭೂಗೋಳ ಬೇಹದ್ದಿನ ತಂದೆನೇ ನಮಗೆ ತಿಳಿಸ್ಕೊಡ್ತಾರೆ। ಮನುಷ್ಯರಂತೂ ಏನು ಹೇಳಿಬಿಡ್ತಾರೆ, ಒಂದು ಸಲ ಸರ್ವ್ಯಾಪಿ ಅಂತಾರೆ, ಮತ್ತೆ ಹೇಳ್ತಾರೆ ಎಲ್ಲರ ಒಳಗಡೆ ತಿಳ್ಕೊಳ್ಳುವಂಥವನು, ಎಲ್ಲರೊಳಗಡೆ ಏನಿದೆ ಅದೆಲ್ಲವನ್ನು ತಿಳ್ಕೊಳ್ತಾನೆ ಪರಮಾತ್ಮ ಅಂತ। फिर अपने को तो कह ना सके, ये सब बातें बाप बैठ समझाते।
ತಿಳ್ಕೊಳ್ಳಿ, ಎಲ್ಲರ ಒಳಗಡೆ ಅವನು ತಿಳ್ಕೊಳ್ಳುವಂಥವನು, ಎಲ್ಲರ ಒಳಗಡೆ ಇರೋದನ್ನು ಅವನು ತಿಳ್ಕೊಂಡಿದ್ದಾನೆ ಅಂದರೆ ಮತ್ತು ತಮ್ಮನ ಪರಮಾತ್ಮ ಅಂತ ಹೇಳ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಅಂತಾರೆ ಬಾಬಾ. ಇದೆಲ್ಲ ಮಾತುಗಳನ್ನು ಬಾಬಾ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. अच्छी रीति धारण कर और हर्षित होना है. इन लक्ष्मी नारायण का चित्र सदैव हर्षित मुख वाला ही बनाते. ಬಾಬಾ ಹೇಳ್ತಾರೆ, ಎಲ್ಲ ಮಾತು ಬಾಬಾ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡ್ಕೊಂಡು ಹರ್ಷಿತನೂ ಆಗಬೇಕು. ಈ ಲಕ್ಷ್ಮೀನಾರಾಯಣ ಚಿತ್ರ ಸದಾ ಹರ್ಷಿತರನ್ನಾಗಿ ಮಾಡುವಂಥದ್ದು. ಬಾಬಾ ಹೇಳ್ತಾರೆ, ಅವ್ರ ಮುದ್ದು ಚಿತ್ರ ನೋಡಿ ಯಾವಾಗಲೂ ಖುಷಿ ಉಳ್ಳವರಾಗಿರ್ತಾರೆ. ಅವರು ಚಿತ್ರನೂ ಹಾಗೆ ಬಿಡಿಸಿರ್ತಾರೆ. ಸ್ಕೂಲ್ ಮೇ ऊंच दर्जा पढ़ने वाले कितना हर्षित होंगे, दूसरे भी समझेंगे या तो बहुत बड़ा इम्तिहान पास करते. ಬಾಬಾ ಹೇಳ್ತಾರೆ, ಶಾಲೆಯಲ್ಲಿ ಒಂದು ಶ್ರೇಷ್ಠ ಪದವಿ ಪಡ್ಕೊಳ್ಳೋವಂಥವ್ರಿದ್ರೆ ಎಷ್ಟು ಖುಷಿಯಾಗಿರ್ತಾರಲ್ವ ಅವರು. ಬೇರೆಯವರು ಕೂಡ ಅಂದ್ಕೊಳ್ತಾರೆ ಇವ್ರು ಭಾಳ ದೊಡ್ಡ ಪರೀಕ್ಷೆ ಪಾಸ್ ಮಾಡ್ತಾರೆ ಅಂತ. ये तो बहुत ऊंची पढ़ाई है, फ़ी आदि की कोई बात नहीं, सिर्फ हिम्मत की बात है. ಬಾಬಾ ಹೇಳ್ತಾರೆ, ಇದು ಅದಕ್ಕಿಂತಲೂ ಭಾಳ ಶ್ರೇಷ್ಠವಾದ ಶಿಕ್ಷಣ. ಇಲ್ಲಿ ಯಾವುದೇ ಫೀಸಿನ ಮಾತಿಲ್ಲ, ಕೇವಲ ಧೈರ್ಯದ ಮಾತು. अपने को आत्मा समझ बाप को याद करना है, जिसमें ये माया विघ्न डालती है. ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು, ಇದರಲ್ಲಿನೇ ಮಾಯ ವಿಘ್ನ ಆಗ್ತದೆ. बाप कहते पवित्र बनो, बाप से प्रतिज्ञा कर फिर काला मुँह कर देते हैं. बहुत ज़बरदस्त माया है, फेल हो जाते हैं तो फिर उनका नाम नहीं गाया जा सकता है. ಬಾಬಾ ಹೇಳ್ತಾರೆ, ಇಲ್ಲಿ ಪವಿತ್ರ ಆಗಿ ಅಂತ ಬಾಬನ ಹತ್ರ ಪ್ರತಿಜ್ಞೆ ಮಾಡಿ ಮತ್ತೆ ಮುಖ ಕಪ್ಪು ಮಾಡ್ಕೊಂಡ್ಬಿಡ್ತಾರೆ. ಭಾಳ ಜಬರ್ದಸ್ತ್ ಇದೆ ಮಾಯೆ, ಫೇಲ್ ಆಗಿಬಿಡ್ತಾರೆ ಮಕ್ಕಳು. ನಂತರ ಅವ್ರ ಹೆಸರು ಗಾಯನ ಮಾಡಲಾಗೋದಿಲ್ಲ. ಫಲಾನೆ ಫಲಾನೆ ಶುರು ಸೆ ಲೇಕರ್ ಬಹುತ್ ಅಚ್ಚೆ ಚಲ್ ರಹೆ ಹೇ, ಮಹಿಮಾ ಗಾಯಿ ಜಾತಿ ಏನು. ಇಂತಿಂಥವ್ರು ಶುರುವಿನಿಂದ ಭಾಳ ಚೆನ್ನಾಗಿ ನಡೀತಾ ಬಂದರು ಅಂತ ಮಹಿಮೆ ಮಾಡ್ತಿರ್ತಾನೆ. ಬಾಪ್ ಕತೆ ಅಪ್ನೆ ಲಿಯೆ ಆಪೇ ಪುರುಷಾರ್ಥ ಕರ್ ರಾಜಧಾನಿ ಪ್ರಾಪ್ತ ಕರ್ನಿ ಹೇ. ಬಾಬಾ ಇವತ್ತು ಬಾರಿ ಬಾರಿ ಹೇಳ್ತಾರೆ, ನಿಮಗೆ ನೀವೇ ಪುರುಷಾರ್ಥ ಮಾಡಿಕೊಂಡು ನಿಮ್ಮ ರಾಜಧಾನಿ ಪ್ರಾಪ್ತಿ ಮಾಡ್ಕೊಳ್ಳಿ, ಪುರುಷಾರ್ಥ ಮಾಡಿ ರಾಜಧಾನಿ ಪ್ರಾಪ್ತಿ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಪಢಾಯಿ ಸೆ ऊंच पद पाना है, यही राजयोग. ಶಿಕ್ಷಣದಿಂದ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು, ಇದಿರೋದೇ ರಾಜಯೋಗ. ಪ್ರಜಾಯೋಗ नहीं है, परंतु प्रजा भी तो बनेंगे ना. शक्ल और सर्विस में मालूम पड़ जाता है ये क्या बनने लायक है. ಬಾಬಾ ಹೇಳ್ತಾರೆ, ಪ್ರಜಾಯೋಗ ಅಂತೂ ಅಲ್ಲ, ಆದರೆ ಪ್ರಜೆಗಳು ಆಗಬೇಕಲ್ವಾ. ಅವರ ಮುಖ ಮತ್ತು ಸೇವೆಯನ್ನು ನೋಡಿದಾಗ ಗೊತ್ತಾಗ್ತದೆ ಇವ್ರು ಏನಾಗಲಿಕ್ಕೆ ಯೋಗ್ಯ ಇದ್ದಾರೆ ಅಂತ. घर में स्टूडेंट की चाल चलन से समझ जाते हैं या फर्स्ट नंबर में या थर्ड नंबर में आएंगे. ಮನೆಯಲ್ಲಿ ನೋಡ್ರಿ, ಆ ವಿದ್ಯಾರ್ಥಿಗಳು ಅಥವಾ ಮಕ್ಕಳ ನಡವಳಿಕೆಯನ್ನು ನೋಡಿದಾಗ ಅವ್ರು ಹೆಂಗೆ ಓದ್ತಿದ್ದಾರೆ, ಯಾವ ರೂಪದಲ್ಲಿ ಓದ್ತಿದ್ದಾರೆ ಅಂತ ನೋಡಿದಾಗ ಗೊತ್ತಾಗ್ಬಿಡ್ತದೆ ಇವ್ರು ಫಸ್ಟ್ ರ್ಯಾಂಕ್ ಬರ್ತಾರೋ ಥರ್ಡ್ ಕ್ಲಾಸ್ ಬರ್ತಾರೋ ಏನಾಗ್ತಾರೆ ಅಂತ. यहाँ भी ऐसे हैं, जब पिछाड़ी में इम्तिहान पूरा होगा तब तुमको सब साक्षात्कार होंगे. ಯಾವಾಗ ಕೊನೆಯಲ್ಲಿ ಪರೀಕ್ಷೆ ಪೂರ್ಣ ಆಗ್ತದಲ್ಲ ಆವಾಗ ನಿಮಗೆಲ್ಲ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ होने में कोई देरी नहीं लगती है, फिर लज्जा आएगी हम नापास हो गए. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ಆಗ್ಲಿಕ್ಕೆ ಲೇಟೇ ಆಗೋದಿಲ್ಲ. ಸಾಕ್ಷಾತ್ಕಾರ ಆಯಿತು ಅಂದರೆ ನಿಮಗೆ ನಾಚಿಕೆ ಬರ್ತದೆ, ನಾವು ಫೇಲ್ ಆಗಿಬಿಟ್ವಲ್ಲ ಬಾಬಾ ಅಂತ. ನಾಪಾಸ್ ಹೋನೆ ವಾಲೆ ಕೋ ಪ್ಯಾರ್ ಕೌನ್ ಕರೆಂಗೆ. ಯಾರು ಫೇಲ್ ಆಗ್ತಾರಲ್ವ ಅವ್ರನ್ನ ಯಾರು ಪ್ರೀತಿ ಮಾಡ್ತಾರೆ ಹೇಳಿ. मनुष्य बाइस्कोप देखने में खुशी का अनुभव करते हैं, लेकिन बाप कहते नंबर 1 गंदा बनाने वाला है बाइस्कोप. ಮನುಷ್ಯರು ಫಿಲ್ಮ್ ನೋಡುವಾಗ ಏನು ಖುಷಿ ಅನುಭವ ಮಾಡ್ತಾರೆ ಗೊತ್ತಾ, ಆದರೆ ಬಾಬಾ ಹೇಳ್ತಾರೆ ನಂಬರ್ 1 ಕೊಳಕು ಮಾಡುವಂಥದ್ದು ಇದೆಯಲ್ಲ ಅದು ಸಿನಿಮಾ. ಉಸ್ಮೇ ಜಾನೆ ವಾಲೆ ಬಹುತ್ ಕರ್ಕೆ ಫೇಲ್ ಹೋಗಿ ಗಿರ್ ಪಡ್ತೆ ಹೇ. ಯಾರು ಫಿಲ್ಮ್ ಜಾಸ್ತಿ ನೋಡಲಿಕ್ಕೆ ಇಂಟ್ರೆಸ್ಟ್ ಪಡ್ತಾರಲ್ಲ ಬಾಬಾ ಹೇಳ್ತಾರೆ ಅವ್ರು ಫೇಲ್ ಆಗಿಬಿಡ್ತಾರೆ. कोई फीमेल भी ऐसी हैं जो बाइस्कोप में जाने बिगर नींद न आई. ಕೆಲವೊಮ್ಮೆ ಬಾಬಾ ಹೇಳ್ತಿದ್ರೆ ಹೆಣ್ಮಕ್ಳು ಕೂಡ ಹಿಂಗಿದ್ದಾರೆ, ಪಿಕ್ಚರ್ ನೋಡ್ದಿದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ. बाइस्कोप देखने वाले अपवित्र बनने का पुरुषार्थ जरूर करेंगे. यहाँ जो कुछ हो रहा है जिसमें मनुष्य खुशी समझते वह सब दुख के लिए है. ಬಾಬಾ ಹೇಳ್ತಾರೆ, ಫಿಲ್ಮ್ ನೋಡುವಂಥವರು ಅಪವಿತ್ರರಾಗುವ ಪುರುಷಾರ್ಥ ಅವಶ್ಯವಾಗಿ ಮಾಡ್ತಾರೆ. ಇಲ್ಲೇನೆಲ್ಲ ನಡೀತಿದೆ ಅದರಿಂದ ಮನುಷ್ಯರು ಖುಷಿ ಅಂತ ತಿಳ್ಕೊಳ್ತಾರೆ, ಅದೆಲ್ಲವೂ ದುಃಖಕ್ಕೆ ಒಂದು ದಾರಿ ಅಂತಾರೆ ಬಾಬಾ. ಯಹಿ ವಿನಾಶಿ ಖುಷಿಯ ಅವಿನಾಶಿ ಖುಷಿ ಅವಿನಾಶಿ ಬಾಪ್ಸೇ ಮಿಲ್ತಿ ಹೇ. ಈ ಜಗತ್ತಿನಲ್ಲಿ ಏನಿದ್ರೂ ವಿನಾಶಿ ಖುಷಿಗಳೇ, ಅಂದರೆ ಈಗಿದ್ದಂಗೆ ಇನ್ನೊಂದು ಕ್ಷಣದಲ್ಲಿ ಆ ಖುಷಿ ಇರಲ್ಲ ಅಂತ. ಅವಿನಾಶಿಯಾಗಿರುವಂಥ ಖುಷಿ ಅವಿನಾಶಿಯಾಗಿರುವಂಥ ತಂದೆಯಿಂದಲೇ ಸಿಗ್ತದೆ. तुम समझते हो बाबा हमको इन लक्ष्मी नारायण जैसा बनाते, वैसे आगे तो 21 जन्म के लिए लिखते थे. ಬಾಬಾ ಹೇಳ್ತಾರೆ, ನಾವು ತಿಳ್ಕೊಂಡಿದ್ದೇವೆ ಬಾಬಾ ನಮ್ಮನ್ನು ಈ ಲಕ್ಷ್ಮೀನಾರಾಯಣರಾಗೆ ಮಾಡ್ತಾರೆ. ಹೀಗೆ ಮೊದಲೆಲ್ಲ 21 ಜನ್ಮಗಳಿಗೋಸ್ಕರ ಅಂತ ಬರಿತಾ ಇದ್ವಿ. ಅಭಿ ಬಾಬಾ ಲಿಖತೆ 50-60 जन्म, क्योंकि द्वापर में भी पहले तो बहुत धनवान सुखी रहते हो ना,
ಈಗ ಬಾಬಾ ಬರೀತಾರೆ ಏನಂತ 50-60 ಜನ್ಮ. ಯಾಕೆಂದರೆ ದ್ವಾಪರ ಯುಗದಲ್ಲಿ ಕೂಡ ಮೊದಲಿಗೆ ನೀವು ಭಾಳ ಧನವಾನ್ ಸುಖಿಗಳಿರ್ತೀರಲ್ವ. ಬಲ್ ಪತಿತ್ ಬಂತೆ ಹೋ ತೋ ಬಿ ಧನ್ ಬಹುತ್ रहता है. ಭಲೆ ಪತಿತರಾಗಿರ್ತೀರ ಆದರೆ ದುಡ್ಡು ಭಾಳಷ್ಟು ಇರ್ತದೆ ನಿಮ್ಮ ಹತ್ರ. तो बिल्कुल जब तमो प्रधान बनते तब दुख शुरू होता है. ಯಾವಾಗ ಪೂರ್ಣ ರೂಪದಲ್ಲಿ ತಮೋ ಪ್ರಧಾನ ಆಗಿಬಿಡ್ತಿರಲ್ಲ ಅವಾಗ ದುಃಖ ಶುರು ಆಗ್ತದೆ. ಪಹಲೆ तो ಸುಖಿ रहते हो, जब बहुत दुखी होते हो तब बाप आते हैं. ಮೊದಲಿಗೆ ಭಾಳ ಸುಖಿಗಳಾಗಿರ್ತೀರ, ಯಾವಾಗ ಭಾಳ ದುಃಖಿಗಳಾಗ್ತಿರಲ್ವ ಆವಾಗ ತಂದೆ ಬರ್ತಾರೆ. ಮಹಾ ಅಜಾಮಿಲ್ ಜೈಸೆ ಪಾಪಿಯೋं का भी उद्धार करते हैं. बाप कहते हैं मैं सबको ले जाऊंगा मुक्तिधाम. ಮಹಾ ಅಜಾಮಿಲ್ ಅಂತ ಪಾಪಿಗಳನ್ನು ಕೂಡ ನಾನೇ ಉದ್ಧಾರ ಮಾಡ್ತೀನಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ನಾನು ಎಲ್ರಿಗೂ ಕರ್ಕೊಂಡು ಹೋಗ್ತೇನೆ ಮುಕ್ತಿಧಾಮಕ್ಕೆ. ಫಿರ್ ಸತ್ಯುಗ್ ಕಿ ರಾಜಾಯಿ ಬಿ ತುಮಕೋ ದೇತಾ ಹೂँ, ಸಬ್ಕಾ ಕಲ್ಯಾಣ ತೋ ಹೋತಾ ಹೈ. ಮತ್ತು ಸತ್ಯುಗದ ರಾಜ್ಯನೂ ಕೂಡ ನಿಮಗೆ ಕೊಡ್ತೀನಲ್ವ, ಆಗ ಎಲ್ಲರ ಕಲ್ಯಾಣನೂ ಆಗಿಬಿಡ್ತದೆ. ಸಬ್ಕೋ ಅಪ್ನೇ ಠಿಕಾನೆ ಪರ್ ಪਹੁಂಚಾ ದೇತೆ ಹೈ, ಶಾಂತಿ ಮೇ ವಾ ಸುಖ ಮೇ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಸ್ಥಾನಕ್ಕೆ ತಲುಪಿಸ್ಬಿಡ್ತೀನಿ ನಾನು. ಅದು ಶಾಂತಿಧಾಮನೇ ಇರ್ಬೋದು, ಅದು ಸುಖಧಾಮನೇ ಇರ್ಬೋದು ಅಂತಾರೆ ಬಾಬಾ. ಸತ್ಯುಗ್ ಮೇ ಸಬ್ಕೋ ಸುಖ रहता है, ಶಾಂತಿಧಾಮೇ ಬಿ ಸುಖಿ रहते. ಸತ್ಯುಗದಲ್ಲಿ ಎಲ್ಲರೂ ಸುಖದಲ್ಲಿರ್ತಾರೆ, ಶಾಂತಿಧಾಮದಲ್ಲಿಯೂ ಕೂಡ ಸುಖಿಯಾಗಿರ್ತಾರೆ. कहते विश्व में शांति हो, बोलो ये लक्ष्मी नारायण का जब राज्य था तो विश्व में शांति थी ना. ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಹೇಳಿ, ಈ ಲಕ್ಷ್ಮೀನಾರಾಯಣರಿಗೆ ಯಾವಾಗ ರಾಜ್ಯ ಇತ್ತಲ್ವ ಆಗ ವಿಶ್ವದಲ್ಲಿ ಶಾಂತಿ ಇತ್ತು ತಾನೆ. ದುಃಖ ಕಿ ಬಾತ್ ಹೋ ನಹೀ ಸಕ್ತಿ ನ ದುಃಖ ನ ಶಾಂತಿ. ಬಾಬಾ ಹೇಳ್ತಾರೆ ಅಲ್ಲಿ ದುಃಖದ ಮಾತು ಇರ್ಲಿಕ್ಕೆ ಸಾಧ್ಯ ಇಲ್ಲ, ದುಃಖನೂ ಇರಲಿಲ್ಲ, ಅಶಾಂತಿನೂ ಇರಲಿಲ್ಲ. ಯಾ ತೋ ಘರ್ ಘರ್ ಮೇ ಅಶಾಂತಿ ಹೈ, ದೇಶ ದೇಶ ಮೇ ಅಶಾಂತಿ ಹೈ. ಬಾಬಾ ಹೇಳ್ತಾರೆ ಇವತ್ತು ಮನೆ ಮನೆಯಲ್ಲೂ ಅಶಾಂತಿ ಇದೆ, ದೇಶ ದೇಶದಲ್ಲೂ ಅಶಾಂತಿ ಇದೆ. ಸಾರೆ ವಿಶ್ವ ಮೇ ಅಶಾಂತಿ ಹೈ, ಕಿತ್ನೆ ಟುಕಡೆ ಟುಕಡೆ ಹೋ ಪಡೆ ಹೈ. ಇಡೀ ವಿಶ್ವದಲ್ಲಿ ಅಶಾಂತಿ ಇದೆ ಇವತ್ತು. ಬಾಬಾ ಹೇಳ್ತಾರೆ ತುಂಡು ತುಂಡಾಗಿಬಿಟ್ಟಿದೆ ಅಂತ. ಕಿತ್ನಿ ಫ್ರ್ಯಾಕ್ಷನ್ ಹೈ, 100 ಮೈಲ್ ಪರ್ ಭಾಷಾ ಅಲಗ್. ಎಷ್ಟೊಂದು ಬಾಬಾ ಹೇಳ್ತಿದ್ದಾರೆ ಬೇರೆ ಬೇರೆ ಆಗಿದೆ ಅಂದರೆ, ಒಂದು 100 ಮೈಲ್ ಹೋಗಿ ನೀವು ಅಲ್ಲಿ ಭಾಷೆಗಳು ಬೇರೆ, ಅವ್ರ ಭಾಷೆನೇ ಬೇರೆ. अब कहते भारत का प्राचीन भाषा संस्कृत है, अब आदि सनातन धर्म का ही किसको पता नहीं है तो फिर कैसे कहते कि ये प्राचीन भाषा है. ಬಾಬಾ ಹೇಳ್ತಾರೆ ಈಗ ಭಾರತದ ಪ್ರಾಚೀನ ಭಾಷೆ ಸಂಸ್ಕೃತ ಅಂತ ಹೇಳ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ ಅಂದಾಗ ಹೇಗೆ ಹೇಳ್ತಾರೆ ಇದನ್ನು ಪ್ರಾಚೀನ ಭಾಷೆ ಅಂತ. ತುಮ್ ಬತಾ ಸಕ್ತೆ ಹೋ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಬ್ ಥಾ. ನೀವು ಹೇಳ್ಬೋದು ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗಿತ್ತು ಅಂತ. ತುಮಾರೆ ಮೇ ಬಿ ನಂಬರ್ ವಾರ್ ಹೇ, ಕೊಯ್ ತೋ ಡಲ್ ಹೆಡ್ ಬಿ ಹೋತೆ. ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್, ಕೆಲವರು ಡಲ್ ಹೆಡ್ ಇರ್ತಾರೆ. देखने में भी आता है कि जैसे पत्थर बुद्धि है, अज्ञान काल में भी कहते हैं ना हे भगवान इनकी बुद्धि का थाला खोलो. ಬಾಬಾ ಹೇಳ್ತಾರೆ ನೋಡಲಿಕ್ಕೂ ಗೊತ್ತಾಗ್ತದೆ ಯಾವ ರೀತಿ ಇವ್ರು ಕಲ್ಲು ಬುದ್ಧಿಯವರಿದ್ದಾರೆ ಅಂತ. ಅಜ್ಞಾನ ಕಾಲದಲ್ಲಿಯೂ ಕೂಡ ಹೇಳ್ತಾ ಇದ್ರು ತಾನೆ ಹೇ ಭಗವಂತ ಇವ್ರ ಬುದ್ಧಿ ಬೇಗ ತೆಗಿ ಅಂತ. ಬಾಪ್ ತುಮ್ ಸ ಬಚ್ಚೋಂ ಕೋ ಜ್ಞಾನ ಕಿ ರೋಶನಿ ದೇತೆ ಉಸೆ ತಾಲ ಖುಲ್ತಾ ಜಾತೆ. ಬಾಬಂತೂ ನಾವು ಮಕ್ಕಳಿಗೆ ಜ್ಞಾನದ ಬೆಳಕನ್ನು ಕೊಡ್ತಾ ಹೋಗ್ತಾರೆ. ಸೊ ನಮ್ಮ ಮಕ್ಕಳ ಬುದ್ಧಿ ಬೀಗ ತೆರಿತಾ ಹೋಗ್ತದೆ. फिर भी कोई कोई की बुद्धि खुलती नहीं. कहते बाबा बुद्धिवानों की बुद्धि हो. ಇಷ್ಟು ಬಾಬಾ ಜ್ಞಾನದ ಬೆಳಕನ್ನು ಕೊಟ್ಟು ಬುದ್ಧಿಯ ಬೀಗ ತೆರೆದ್ರೂ ಕೂಡ ಕೆಲವರು ಬುದ್ಧಿ ಬೀಗ ತೆರೆಯೋದೇ ಇಲ್ಲ ಅಂತಾರೆ ಬಾಬಾ. ಮತ್ತೆ ಹೇಳ್ತಾರೆ ಬಾಬಾ ತಾವು ಬುದ್ಧಿವಾನರ ಬುದ್ಧಿಯಾಗಿದ್ದೀರಾ, ಹಮಾರಿ ಪತಿ ಕಿ ಬುದ್ಧಿ ಕಾ ಥಾಲ ಖೋಲೋ. ಬಾಬನಿಗೆ ಹೇಳ್ತಾರೆ ಬಾಬಾ ಒಂದು ಸ್ವಲ್ಪ ನಮ್ಮ ಪತಿಯ ಬುದ್ಧಿ ಬೀಗ ತೆಗೆದುಬಿಡಪ್ಪ. ಬಾಪ್ ಕತೆ ಇಸ್ಲಿಯೇ ಮೈ ತೋಡೇ ಆಯಾ ಹೂँ ಜೋ ಏಕ್ ಏಕ್ ಕಿ ಬುದ್ಧಿ ಕಾ ಥಾಲ ಬೈಟ್ ಖೋಲು. ಅದಕ್ಕೆ ಬಾಬನು ಉತ್ತರ ಕೊಡ್ತಾರೆ ನಾನೇನು ಇದಕ್ಕೆ ಬಂದಿದ್ದೀನ ಒಬ್ಬೊಬ್ಬರದೇ ಬುದ್ಧಿ ಬೀಗ ತೆರಿಲಿಕ್ಕೆ. ಫಿರ್ ತೋ ಸಬ್ಕಿ ಬುದ್ಧಿ ಖುಲ್ ಜಾಯ್, ಸಬ್ ಮಹಾರಾಜ ಮಹಾರಾಣಿ ಬನ್ ಜಾಯ್. ಬಾಬಾ ಹೇಳ್ತಾರೆ ನಾನೇನಾದರೂ ಕುತ್ಕೊಂಡು ಒಬ್ಬೊಬ್ಬರದೇ ಬುದ್ಧಿ ಬೀಗ ತೆರೆದು ಬಿಟ್ಟರೆ ಎಲ್ಲರದ್ದು ಬುದ್ಧಿ ಬೀಗ ತೆರೆದು ಬಿಡ್ತದೆ, ಎಲ್ಲರೂ ಮಹಾರಾಜ ಮಹಾರಾಣಿ ಆಗಿಬಿಡ್ತಾರೆ. ಹಮ್ ಕೈಸೆ ಸಬ್ಕಾ ತಾಲಾ ಖೋಲೆಂಗೆ, ಉನ್ಕೋ ಸತ್ಯುಗೆ ಮೇ ಆನಾ ಹಿ ನಹೀ ಹೋಗಾ ತೋ ಹಮ್ ತಾಲಾ ಕೈಸೆ ಖೋಲೆಂಗೆ. ಬಾಬಾ ಹೇಳ್ತಾರೆ ನಾನು ಹೇಗೆ ಎಲ್ಲರ ಬುದ್ಧಿ ಬೀಗ ತೆರಿತೇನೆ, ಅವ್ರು ಸತ್ಯುಗದಲ್ಲಿ ಬರೋ ಪಾತ್ರನೇ ಇಲ್ಲ ಅಂದಾಗ ಅವ್ರ ಬುದ್ಧಿ ಬೀಗ ಹೇಗೆ ತೆರೀತದೆ. ಡ್ರಾಮಾನುಸಾರ ಸಮಯ ಪರ್ ಹಿ ಉನ್ಕಿ ಬುದ್ಧಿ ಖುಲೇಗಿ, ಮೈ ಕೆಸೆ ಖೋಲುಂಗ. ಬಾಬಾ ಹೇಳ್ತಾರೆ ನಾಟಕದ ಅನುಸಾರವಾಗಿ ಸಮಯಕ್ಕನುಗುಣವಾಗಿ ಅವ್ರ ಬುದ್ಧಿ ಬೀಗ ತೆರೀತದೆ, ನಾನು ಹೆಂಗೆ ತೆರೀಲಿ. ಡ್ರಾಮಾಕ್ಕೆ ऊपर भी है ना सब फुल पास थोड़े ही होते. ಬಾಬಾ ಹೇಳ್ತಾರೆ ನಾಟಕದ ಮೇಲೂ ಇದೆಯಲ್ವ ಎಲ್ಲರೂ ಫುಲ್ಲ ಪಾಸ್ ಆಗ್ತಾರಾ. ಸ್ಕೂಲ್ ಮೇ ಬಿ ನಂಬರ್ ವಾರ್ ಹೋತೆ ಹೇ, ಯಾ ಬಿ ಪಢಾಯಿ ಹೇ ಪ್ರಜಾ ಬಿ ಬನ್ನ ಹೈ. ಶಾಲೆಯಲ್ಲೂ ಕೂಡ ನಂಬರ್ ವಾರ್ ಇರ್ತಾರೆ. ಬಾಬಾ ಹೇಳ್ತಾರೆ ಇದು ಶಿಕ್ಷಣ ಪ್ರಜೆನೂ ಆಗಬೇಕಾಗಿದೆ. ಸಬ್ಕಾ ತಾಲಾ ಖುಲ್ ಜಾಯ್ ತೋ ಪ್ರಜಾ ಕहाँ से ಆएगी. ಎಲ್ಲರ ಬುದ್ಧಿ ಬೀಗ ತೆರೆದುಬಿಟ್ರೆ ಪ್ರಜೆಗಳು ಎಲ್ಲಿಂದ ಬರ್ತಾರೆ. ಯಾ ತೋ ಕಾಯ್ದಾ ನಹಿ ತುಮ್ ಬಚ್ಚೋಂ ಕೋ ಪುರುಷಾರ್ಥ ಕರ್ನಾ ಹೈ.
ಬಾಬಾ ಹೇಳ್ತಾರೆ ಇದು ನಿಯಮನೇ ಇಲ್ಲ, ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು. हर एक के पुरुषार्थ से जाना जाता है, जो अच्छी रीति पढ़ते हैं उनको जहाँ तहाँ बुलाया जाता है. ಪ್ರತಿಯೊಬ್ಬರು ಪುರುಷಾರ್ಥದಿಂದ ತಿಳ್ಕೊಳ್ಬೇಕು ಅಂತಾರೆ ಬಾಬಾ. ಯಾರು ಒಳ್ಳೆ ರೀತಿ ಓದ್ತಾರಲ್ಲ ಅವ್ರನ್ನ ಅಲ್ಲಿ ಇಲ್ಲಿ ಕರೀತಾರೆ ತಾನೆ. बाबा जानते कौन कौन अच्छी रीति सर्विस कर रहे हैं, बच्चों को अच्छी रीति पढ़ना है. ಬಾಬಾ ತಿಳ್ಕೊಂಡಿದ್ದಾರೆ ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಿದ್ದಾರೆ, ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದಬೇಕು. ನೀವು अच्छी रीति पढ़ेंगे तो घर ले जाऊँगा फिर स्वर्ग में भेज दूँगा. ಬಾಬಾ ಹೇಳ್ತಾರೆ ನೀವು ಚೆನ್ನಾಗಿ ಓದಿದರೆ ಮನೆ ಕರ್ಕೊಂಡು ಹೋಗ್ತೇನೆ ಮತ್ತು ಸ್ವರ್ಗಕ್ಕೆ ಕಳಿಸ್ತೇನೆ ನಿಮ್ಮನ್ನು. ನೈ ತೋ ಸಜಾಯೇ ಬಹುತ್ ಕಡಿ ಹೇ, ಪದವಿ ಭ್ರಷ್ಟ ಹೋ ಜಾಯೇಗಾ. ಇಲ್ಲಾಂದರೆ ಶಿಕ್ಷೆನೂ ಭಾಳ ಕಠಿಣ ಇದೆ, ಪದವಿನೂ ಕೂಡ ಭ್ರಷ್ಟ ಆಗ್ತದೆ. स्टूडेंट्स को टीचर्स का शो निकालना चाहिए. गोल्डन एज में पारस बुद्धि थे, अभी है आयरन एज. तो यहाँ गोल्डन एज बुद्धि हो कैसे सकती. ಬಾಬಾ ಹೇಳ್ತಾರೆ ವಿದ್ಯಾರ್ಥಿಗಳು ಟೀಚರನ್ನು ಪ್ರತ್ಯಕ್ಷ ಮಾಡಬೇಕು ತಾನೆ. ಬಾಬಾ ಹೇಳ್ತಾರೆ ಏನು ಸುವರ್ಣ ಯುಗದಲ್ಲಿ ನೀವು ಪಾರಸ ಬುದ್ಧಿಯವರಾಗಿದ್ದಿರಿ, ಈಗಂತೂ ಕಬ್ಬಿಣದ ಯುಗ, ಇಲ್ಲಿ ನೀವು ಸುವರ್ಣ ಯುಗದ ಬುದ್ಧಿ ಆಗ್ಲಿಕ್ಕೆ ಹೇಗೆ ಸಾಧ್ಯ, ಸ್ವರ್ಗದ ಬುದ್ಧಿ ಇರಲಿಕ್ಕೆ ಹೇಗೆ ಸಾಧ್ಯ. ಇಲ್ಲಿ ವಿಶ್ವಮೇ ಶಾಂತಿ ಇತ್ತು, ಜಬ್ಕಿ ಏಕ ರಾಜ್ಯ ಏಕಿ ಧರ್ಮ ಥಾ. ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಒಂದೇ ರಾಜ್ಯ ಒಂದೇ ಧರ್ಮ ಇತ್ತು. ಅಖಬಾರ್ ಮೇ ಬಿ ತುಮ್ ಡಾಲ್ ಸಕ್ತಿ ಹೋ, ಭಾರತ್ ಮೇ ಜಬ್ ಇನ್ಕಾ ರಾಜ್ಯ ಥಾ ತೋ ವಿಶ್ವಮೇ ಶಾಂತಿ ಇತ್ತು. ಬಾಬಾ ಹೇಳ್ತೀನಿ ಪೇಪರ್ನಲ್ಲೂ ಹಾಕಿಸ್ಬೋದು, ಯಾವಾಗ ಭಾರತದಲ್ಲಿ ಇವರ ರಾಜ್ಯ ಇತ್ತು ಆವಾಗ ವಿಶ್ವದಲ್ಲಿ ಶಾಂತಿ ಇತ್ತು. ಆಖರಿನ್ ಸಮझेंगे ಜರೂರ್, ತುಮ್ ಬಚ್ಚೋं का नाम ಬಾಲಾ ಹೋನಾ ಹೇ. ಒಂದಿನ ತಿಳ್ಕೊಳ್ತಾರೆ ಅಂತಾರೆ ಬಾಬಾ, ಒಂದಿನ ನಿಮ್ಮ ಹೆಸರು ಪ್ರಸಿದ್ಧ ಆಗೋದೆ. ಉಸ್ ಪಢಾಯಿ ಮೇ ಕಿತ್ನೆ ಕಿತಾಬ್ ಆದಿ ಪಡ್ತೆ ಹೇ, ಯಾ ತೋ ಕುಚ್ ನಹಿ. ಆ ಶಿಕ್ಷಣದಲ್ಲಿ ನೋಡ್ರಿ ಎಷ್ಟೆಲ್ಲ ಪುಸ್ತಕಗಳು, ಅವರಿಗೆ ಸಬ್ಜೆಕ್ಟ್ ಎಷ್ಟಿರ್ತವೆ ಓದಲಿಕ್ಕೆ ಅವರಿಗೆಲ್ಲ. ಬಾಬಾ ಹೇಳ್ತಾರೆ ಇಲ್ಲಂತೂ ಏನೂ ಇಲ್ಲ, ಪಢಾಯಿ ಬಿಲ್ಕುಲ್ ಸಹಜ ಹೇ, ಬಾಕಿ ಯಾದ್ ಮೇ ಅಚ್ಚಿ ಅಚ್ಚಿ ಮಹಾರತಿ ಬಿ ಫೇಲ್ ಹೇ. ಶಿಕ್ಷಣ ಭಾಳ ಸಹಜ ಆದ್ರೂ ಕೂಡ ನೆನಪಿನಲ್ಲಿ ಒಳ್ಳೊಳ್ಳೆ ಮಹಾರತಿಗಳು ಕೂಡ ಫೇಲ್ ಅಂತಾರೆ ಬಾಬಾ. याद का जौहर नहीं होगा तो ज्ञान तलवार चलेगी नहीं. ಬಾಬಾ ಹೇಳ್ತಾರೆ ನೆನಪಿನ ಹರಿತ ಇಲ್ದಿದ್ರೆ ಜ್ಞಾನದ ಖಡ್ಗ ಅದು ಉಪಯೋಗನೇ ಇಲ್ಲ ಅಂತಾರೆ ಬಾಬಾ. ಬಹುತ್ ಯಾದ್ ಕರೆ ತಬ್ ಜೌಹರ್ ಆಯ್, ಬಲ್ ಬಂಧನ್ ಮೇ ಬಿ ಹೇ ಫಿರ್ ಬಿ ಯಾದ್ ಕರ್ತೆ ರಹತೆ ತೋ ಬಹುತ್ ಫಾಯ್ದಾ ಹೇ. ಬಾಬಾ ಹೇಳ್ತಾರೆ ಭಾಳ ನೆನಪು ಮಾಡಿದರೆ ಶಕ್ತಿ ಬಂದುಬಿಡ್ತದೆ ತಾನೆ. ಬಲೆ ಬಂಧನದಲ್ಲಿಯೂ ಇರ್ಬೋದು, ಆದರೆ ನೆನಪು ಮಾಡ್ತಾ ಇದ್ದರೆ ಭಾಳ ಲಾಭ ಇದೆ. कभी बाबा को देखा भी नहीं है, याद में ही प्राण छोड़ देते तो भी बहुत अच्छा पद पा सकते क्योंकि याद बहुत करते हैं. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಬಾಬನ ನೋಡೇ ಇರೋದಿಲ್ಲ, ನೆನಪಿನಲ್ಲಿನೇ ಪ್ರಾಣ ಬಿಟ್ಬಿಡ್ತಾರೆ, ಆದರೂ ಭಾಳ ಒಳ್ಳೆ ಪದವಿ ತೊಗೊಳ್ತಾರೆ ಅಂತಾರೆ ಬಾಬಾ. ಯಾಕೆಂದರೆ ನೆನಪು ಭಾಳ ಮಾಡ್ತಾರಲ್ವ. ಬಾಪ್ಕಿ ಯಾದ್ ಮೇ ಪ್ಯಾರ್ ಕೆ ಆಸು ಬಹಾತೆ ವ ಆಸು ಮೋತಿ ಬಂಜಾತೆ. ಬಾಬನ ನೆನಪಲ್ಲಿ ಪ್ರೇಮದ ಕಣ್ಣೀರು ಹರಿಸ್ತಾರೆ, ಆ ಕಣ್ಣೀರು ಮುತ್ತಾಗ್ಬಿಡ್ತದೆ ಅಂತಾರೆ ಬಾಬಾ. ಒಳ್ಳೆ ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, अपने लिए स्वयं ही पुरुषार्थ कर ऊंच पद पाना है. ಬಾಬಾ ಹೇಳ್ತಾರೆ ತಮಗೋಸ್ಕರ ನಾವೇ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. ಪಢಾಯಿ ಸೆ ಸ್ವಯಂ ಕೋ ರಾಜ್ ತಿಲಕ್ ದೇನಾ ಹೇ, ಜ್ಞಾನ ಕೋ ಅಚ್ಚಿ ರೀತಿ ಧಾರಣ ಕರ್ ಸದಾ ಹರ್ಷಿತ್ ರಹನಾ ಹೇ. ಶಿಕ್ಷಣದಿಂದ ಸ್ವಯಂಗೆ ರಾಜತಿಲಕ ಕೊಟ್ಕೊಳ್ಬೇಕು, ಜ್ಞಾನವನ್ನು ಒಳ್ಳೆ ರೀತಿಯಲ್ಲಿ ಓದಿ ಧಾರಣೆ ಮಾಡಿಕೊಂಡು ಸದಾ ಹರ್ಷಿತ ಇರಬೇಕು. ಸೆಕೆಂಡ್, ಜ್ಞಾನ ತಲ್ವಾರ್ ಮೇ ಯಾದ್ ಕಾ ಜೌಹರ್ ಬರ್ನಾ ಹೇ. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತ ತುಂಬಿಕೊಳ್ಬೇಕಂದ್ರೆ ನೆನಪಿನ ಶಕ್ತಿ ತುಂಬಿಕೊಳ್ಬೇಕು. ಯಾದ್ ಸೇ ಈ ಬಂಧನ ಕಾಟ್ನೆ ಹೇ, ನೆನಪಿನಿಂದಲೇ ಬಂಧನ ಕಟ್ ಮಾಡ್ಕೊಳ್ಬೇಕು. ಕಭಿ ಭಿ ಗಂದೆ ಬೈಸ್ಕೋಪ್ ದೇಕ್ ಅಪನೆ ಸಂಕಲ್ಪಂಕೋ ಅಪವಿತ್ರ ನೈ ಬನಾನಾ ಹೇ. ಎಂದಿಗೂ ಕೂಡ ಕೊಳಕು ಫಿಲ್ಮನ್ನು ನೋಡಿ ನಿಮ್ಮ ಸಂಕಲ್ಪಗಳನ್ನು ಅಪವಿತ್ರ ಮಾಡ್ಕೊಳ್ಬಾರ್ದು. ವರದಾನ್, लौकिक को अलौकिक में परिवर्तन कर सर्व कमज़ोरियों से मुक्त होने वाले ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಬಾಬಾ ವರದಾನ ಕೊಡ್ತಾರೆ, ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ ಸರ್ವ ದುರ್ಬಲತೆಗಳಿಂದ ಮುಕ್ತ ಆಗುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಿ. जो मास्टर सर्वशक्तिवान नॉलेजफुल आत्माएं हैं वह कभी किसी भी कमज़ोरी व समस्याओं के वशीभूत नहीं होती. ಬಾಬಾ ಹೇಳ್ತಾರೆ ಯಾರು ಮಾಸ್ಟರ್ ಸರ್ವಶಕ್ತಿವಾನ್ ನಾಲೆಜ್ಫುಲ್ ಆತ್ಮಗಳಾಗಿರ್ತಾರೆ ಅವ್ರು ಎಂದಿಗೂ ಕೂಡ ಯಾರದೇ ದುರ್ಬಲತೆ ಇರ್ಬೋದು ಅಥವಾ ಸಮಸ್ಯೆಗಳಿಗೆ ವಶೀಭೂತರಾಗೋದಿಲ್ಲ. ಯಾಕೆಂದರೆ वे अमृत वेले से जो भी देखते सुनते सोचते या कर्म करते हैं उसको लौकिक से अलौकिक में परिवर्तन कर देते हैं. ಯಾಕೆಂದರೆ ಅವರು ಅಮೃತ ವೇಳೆಯಿಂದ ಹಿಡ್ಕೊಂಡು ಏನಾದರೂ ನೋಡ್ತಿದ್ರೆ ಕೇಳ್ತಿದ್ರೆ ವಿಚಾರ ಮಾಡ್ತಿದ್ರೆ ಅಥವಾ ಕರ್ಮ ಮಾಡ್ತಿದ್ರೆ ಅದನ್ನು ಲೌಕಿಕದಿಂದ ಅಲೌಕಿಕದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾರೆ. कोई भी लौकिक व्यवहार निमित्त मात्र करते हुए अलौकिक कार्य सदा स्मृति में रहे तो
तो किसी भी प्रकार के मायावी विकारों की वशीभूत व्यक्ति के संपर्क से स्वयं वशीभूत नहीं होंगे. ಬಾಬಾ ಹೇಳ್ತಾರೆ ಯಾವುದೇ ಕೂಡ ಲೌಕಿಕ ವ್ಯವಹಾರ ನಿಮಿತ್ತ ಮಾತ್ರ ಮಾಡ್ತಾ ಅಲೌಕಿಕ ಕಾರ್ಯ ಸದಾ ಸ್ಮೃತಿಯಲ್ಲಿಟ್ಕೊಂಡು ಯಾವುದೇ ಪ್ರಕಾರದ ಮಾಯಾವಿ ವಿಕಾರಗಳಿಗೆ ವಶೀಭೂತ ವ್ಯಕ್ತಿಯ ಸಂಪರ್ಕದಿಂದ ಸ್ವಯಂ ವಶೀಭೂತರಾಗೋದಿಲ್ಲ. ತಮೋಗುಣಿ ವೈಬ್ರೇಷನ್ದಲ್ಲಿಯೂ ಕೂಡ ಸದಾ ಕಮಲ ಸಮಾನಾಗಿರ್ತಾರೆ. ಅಂದರೆ ಅದು ವೈಬ್ರೇಷನ್ ತಮೋಗುಣಿ ಇದ್ರೂ ಕೂಡ ಸದಾ ಅವರು ಕಮಲ ಹೂವಿನ ಸಮಾನ ಇರ್ತಾರೆ. ಲೌಕಿಕ ಕಿಚಡ್ ಮೇ ರಹತೆ ಹುಯೇ ಬಿ ಉಸೆ ನ್ಯಾರೆ रहेंगे. ಲೌಕಿಕ ಕೊಳಕಿನಲ್ಲಿದ್ದರೂ ಅದು ಕೊಳಕಂತ ಗೊತ್ತು, ಅಲ್ಲಿದ್ರೂ ಕೂಡ ಅದರಿಂದ ಅವರು ನ್ಯಾರ ಆಗಿರ್ತಾರೆ. ಸ್ಲೋಗನ್ ಸರ್ವ ಕೋ ಸಂತುಷ್ಟ ಕರೋ ತೋ ಪುರುಷಾರ್ಥ ಮೇ ಸ್ವತಃ ಹೈ ಜಂಪ್ ಲಗ್ ಜಾಯೇಗಾ. ಸ್ಲೋಗನ್ ಹೇಳ್ತಾರೆ ಬಾಬಾ ಸರ್ವರನ್ನು ಸಂತುಷ್ಟ ಮಾಡಿ ಆಗ ಪುರುಷಾರ್ಥದಲ್ಲಿ ಸ್ವತಃವಾಗಿ ಹೈ ಜಂಪ್ ಮಾಡಿಬಿಡ್ತೀರಾ. अव्यक्त इशारे संकल्पों की शक्ति जमा कर श्रेष्ठ सेवा के निमित्त बनो. संकल्प शक्ति जमा करनी है तो कोई भी बात देखते सुनते सेकंड में फुल स्टॉप लगाने का अभ्यास करो. ಸಂಕಲ್ಪ ಶಕ್ತಿ ಜಮಾ ಮಾಡ್ಕೊಳ್ಬೇಕು ಅಂದರೆ ಯಾವುದಾದ್ರೂ ಮಾತು ನೋಡಿದರೆ ಕೇಳಿದರೆ ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಹಾಕೋ ಅಭ್ಯಾಸ ಮಾಡ್ಕೊಳ್ಳಿ. अगर संकल्पों में क्यों क्या की क्यों लगा दी व्यर्थ की रचना रच ली तो उसकी पालना करनी पड़ेगी. ಬಾಬಾ ಹೇಳ್ತಾರೆ ಅಕಸ್ಮಾತ್ ಸಂಕಲ್ಪದಲ್ಲಿ ಯಾಕೆ ಏನು ಹೇಗೆ ಅನ್ನುವಂಥ ಒಂದು ಲೈನ್ ಬಂತು ಅಂದರೆ ವ್ಯರ್ಥದ ರಚನೆ ಮಾಡ್ಕೊಳ್ತೀರಾ ಮತ್ತು ಅದನ್ನು ಪಾಲನೆಯೂ ಮಾಡಬೇಕಾಗ್ತದೆ. ಸಂಕಲ್ಪ ಸಮಯ ಎನರ್ಜಿ ಉಸ್ಮೆ ಖರ್ಚು ಹೋತಿ रहेगी. ಸಂಕಲ್ಪ ಸಮಯ ಶಕ್ತಿ ಎಲ್ಲ ಅದರಲ್ಲಿ ಖರ್ಚಾಗ್ತಾ ಹೋಗ್ತದೆ. इसलिए अब इस व्यर्थ रचना का ಬರ್ತ್ ಕಂಟ್ರೋಲ್ ಕರೋ ತब ಬೇಹದ್ ಸೇವಾಕ್ಕೆ ನಿಮಿತ್ತ ಬನ್ ಸಕೆಂगे. ಅದಕ್ಕೋಸ್ಕರ ಈ ವ್ಯರ್ಥ ರಚನೆಯ ಬರ್ತ್ ಕಂಟ್ರೋಲ್ ಮಾಡಿ ಆಗ ಬೇಹದ್ದಿನ ಸೇವೆಗೆ ನಿಮಿತ್ತರಾಗ್ತೀರಾ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.